ನನ್ನಿಂದ ಲೇಟ್ ಆಗಿರ್ಬೋದು, ಬಟ್ ಮೇಕಪ್ ಮಾಡೋಕ್ಕೆ ಯಾರೋ ಟೈಮ್ ತಗೊಂಡ್ರು ಅಂತ ಹೇಳೋದು. ನಮ್ಮ ಬೆಂಗಳೂರಿಗೆ ಫೈನಲಿ ರೀಚ್ ಆಗಿದ್ದೀವಿ ಆಫ್ಟರ್ ಡಿಲೇ. ಹಾಯ್ ಆಲ್, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ. ತುಂಬ ದಿನ ಆಯಿತು ವಿಡಿಯೋ ಅಪ್ಲೋಡ್ ಮಾಡಿ, ಸ್ವಲ್ಪ ಬ್ಯುಸಿ ಆಗಿದ್ದೆ. ಆಲ್ ಆಫ್ ಎ ಸಡನ್ ನಾವು ಇಂಡಿಯಾಗೆ ಟ್ರಾವೆಲ್ ಮಾಡ್ತಾ ಇದ್ದೀವಿ. ಏನಕ್ಕೆ ಅಂತ ಮುಂದೆ ಹೇಳ್ತೀನಿ. ನಾವು ಥರ್ಸ್ಡೇ ನೈಟ್ ಫ್ಲೈಟ್ ಇತ್ತು, ಏರ್ ಇಂಡಿಯಾ ಬುಕ್ ಮಾಡಿದ್ವಿ. ನಾವು 1 ವೀಕ್ಗೆ ಇಂಡಿಯಾ ಹೋಗ್ತಾ ಇದ್ದೀವಿ. ಶಾರ್ಟ್ ಟ್ರಿಪ್ ಅಂತಲೇ ಹೇಳ್ಬೋದು. ನಾವು ಹೋಗೋ ದಿನ ಸಖತ್ ಮಳೆ ಇತ್ತು. ಹೇಗೋ ಏರ್ಪೋರ್ಟ್ ರೀಚ್ ಆದ್ವಿ. ಆಲ್ರೆಡಿ ಲೇಟ್ ಆಗಿತ್ತು. ಚೆಕ್ ಇನ್ ಮಾಡೋಕ್ಕೆ ನನ್ನ ಹಸ್ಬೆಂಡ್ ಪಾಸ್ಪೋರ್ಟ್ ಸ್ಕ್ಯಾನ್ ಆಗ್ತಿರ್ಲಿಲ್ಲ, ಅದು ಬೇರೆ ಟೆನ್ಷನ್. ಮತ್ತು ಕ್ರಿಸ್ಮಸ್ ಹಾಲಿಡೇಸ್ ಅಲ್ವಾ, ಸಖತ್ತು ಕ್ಯೂ ಬೇರೆ ಇತ್ತು. ನಮಗೆಲ್ಲಿ ಫ್ಲೈಟ್ ಮಿಸ್ ಆಗುತ್ತೆ ಅಂತ ಟೆನ್ಷನ್ ಇತ್ತು. ಬಟ್ ನಮ್ಮ ಲಕ್ಕು ಏರ್ ಇಂಡಿಯಾ ಫ್ಲೈಟ್ 1 ಅವರ್ ಡಿಲೇ ಅಂತ ತೋರಿಸ್ತಿತ್ತು. ಹೇಗೋ ಚೆಕ್ ಇನ್ ಮಾಡಿದ್ವಿ. ಮತ್ತು ಡಿಲೇ ಆಗಿರೋದ್ರಿಂದ ಇನ್ನೂ ನಮಗೆ ಟೈಮ್ ಇತ್ತು. ಸೊ ಶಾಪಿಂಗ್ ಮಾಡೋಣ ಅಂತ ಡ್ಯೂಟಿ ಫ್ರೀಗೆ ಹೋದ್ವಿ. ಕ್ರಿಸ್ಮಸ್ ಅಂತ ತುಂಬ ಚೆನ್ನಾಗಿ ಡೆಕೋರೇಷನ್ ಮಾಡಿದರು. ನಾನಂತೂ ಒಳ್ಳೆ ಚೆಂದ ಫೋಟೋಸ್ ಎಲ್ಲ ತೆಗೆಸ್ಕೊಂಡೆ. ಕ್ರಿಸ್ಮಸ್ ಟೈಮಲ್ಲಿ ಸಖತ್ ಆಫರ್ಸ್ ಇರುತ್ತೆ, 50-70% ತನಕ. ಕಾಸ್ಮೆಟಿಕ್ಸ್ ಆಗಿರ್ಬೋದು, ಪರ್ಫ್ಯೂಮ್, ಆಲ್ಕೋಹಾಲ್, ಚಾಕ್ಲೇಟ್ಸ್, ವಾಚಸ್, ಹೀಗೆ ಎಲ್ಲದ್ರ ಮೇಲೂ ಆಫರ್ ಇರುತ್ತೆ. ಮತ್ತು ಅವರು ತುಂಬ ಚೆನ್ನಾಗಿ ಯಾವುದಾದ್ರು ಪ್ರಾಡಕ್ಟ್ ಬಗ್ಗೆ ತುಂಬ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡ್ತಾರೆ. ನಾನು 2 ಶೇಡ್ಸ್ ಲಿಪ್ಸ್ಟಿಕ್ ತೊಗೊಂಡೆ, ಮತ್ತು ಸ್ವಲ್ಪ ಚಾಕ್ಲೇಟ್ಸ್. ನೋಡಿ, ಇವಾಗ ನನ್ನೇ ಕೇಳಿದೆ ನೀವು. ಎಲ್ಲ ಕಾಸ್ಮೆಟಿಕ್ಸು ಆಫರಲ್ಲಿದೆ, ತೊಗೊಂಬಿಡ್ತೀನಿ. ತೊಗೊಂಬಿಡು. ಫ್ಲೈಟಿಗೆ ಬೇಗ ಗೇಟ್ ಕ್ಲೋಸ್ ಆಗೋಷ್ಟು ತೊಗೊಂಬಿಡು, ಏನೇನು ಬೇಕೋ ಅದನ್ನು. ಎಲ್ಲೂ ಎಷ್ಟು ಆಫರ್ ಅಂತಲೇ ಬಂದಿಲ್ಲ. ಇಲ್ಲಿ ಬರ್ದಿದ್ದಾರಲ್ಲ 40%. ಹಾಂ, ನಾವು ಫ್ರಾಗ್ರೆನ್ಸ್ ಬಂದಿದ್ದೀವಲ್ಲ ಅದಕ್ಕೆ. ನಿಂಗೆ ಮೊದಲೇ ಫ್ರೇಗ್ರೆನ್ಸ್ ಅಂದರೆ ಇಷ್ಟ ಆಗಲ್ಲ, ಅದಕ್ಕೆ ಚೆನ್ನಾಗಿಲ್ಲ ಅಂತ ಇದೆಯಾ? ಸಾರಿ, ಚೆನ್ನಾಗಿಲ್ಲ. ನೀವು ನೋಡಿ, ಇದು ಮಾಡಿಬಿಡ್ತೀಯ ನೀನು.
ನಿನ್ನಿಂದನೇ ಲೇಟ್ ಆಗಿದ್ದು. ನನ್ನಿಂದ ಲೇಟ್ ಆಗಿರ್ಬೋದು, ಬಟ್ ಮೇಕಪ್ ಮಾಡೋಕ್ಕೆ ಯಾರೋ ಒಬ್ರು ಟೈಮ್ ತಗೊಂಡ್ರು ಅಂತ ಹೇಳೋಣ. ಆಯ್ತು, ಆಫೀಸ್ ಎಷ್ಟೊತ್ತಿಂದ ಬಂದ್ರಿ? ಆಫೀಸಿಂದ ಇವತ್ತು ಮಳೆ ಬರ್ತಾ ಇದ್ದಿದ್ದರಿಂದ ಬಸ್ಸು ಎಲ್ಲ ಕಡೆ ಜಾಮ್ ಆಗಿತ್ತು. ಬಸ್ ಆಗಲಿ ಕಾರ್ಸ್ ಆಗಲಿ ತುಂಬ ಕ್ಯೂ ಇತ್ತು, ಅದಕ್ಕೆ ಡಿಲೇ ಆಯಿತು. ಏನಿಲ್ಲ, ಎಲ್ಲ ಸುಳ್ಳು. ಲೇಟಾಗಿ ಬಿಟ್ಟಿದ್ದೀರಾ, ಇವಾಗ ನನ್ನ ಮೇಲೆ ಆಗ್ತಾ ಇದ್ದೀರಾ. ಬೇಸಿಕ್ಲಿ ಇಂಡಿಯಾಗೆ ಹೋಗ್ಬೇಕು ಅಂತ ಪ್ಲ್ಯಾನ್ ಇರಲಿಲ್ಲ, ಸರ್ಪ್ರೈಸಾಗೆ ಹೋಗ್ತಾ ಇರೋದು. ನಮ್ಮ ಅಪ್ಪ ಅಮ್ಮಂಗಾಗಲಿ ಇಲ್ಲ ಇವರಪ್ಪ ಅಮ್ಮಗಾಗಲಿ ಗೊತ್ತಿಲ್ಲ, ಯಾರಿಗೂ ಗೊತ್ತಿಲ್ಲ. ಸೊ ಪ್ಲ್ಯಾನ್ ಏನಿದೆ ಅಂತಂದರೆ ಎಲ್ಲರಿಗೂ ಸರ್ಪ್ರೈಸ್ ಕೊಡುತ್ತೆ. ಬಟ್ 1 hour ಫ್ಲೈಟ್ ಡಿಲೇ ಆಗಿದ್ದಕ್ಕೆ ನಮಗೆ ಫ್ಲೈಟ್ ಸಿಕ್ತು. ಇನ್ ಕೇಸ್ ಫ್ಲೈಟ್ ಡಿಲೇ ಆಗಿರಲಿಲ್ಲ ಅಂದಿದ್ದಿದ್ರೆ ಏನು ಮಾಡ್ತಿದ್ರಿ? ಫ್ಲೈಟ್ ಡಿಲೇ ಆಗಿಲ್ಲ ಅಂದರೆ ಶಾಪಿಂಗ್ ಇಲ್ಲ, ಎಣ್ಣೆ ಇಲ್ಲ, ಚಾಕ್ಲೇಟ್ಸ್ ಇಲ್ಲ, ಮನೆಗೆ ಬಸ್ ಹತ್ಕೊಂಡು ಟವಲ್ ಹಾಕೊಂಡು ಓಡೋಗ್ತಿದ್ದು ಇಲ್ಲ ನಾನು ಬರ್ತೀನಿ ಅಂತ. ಇಲ್ಲ, ಇಲ್ಲಿ ಮೆಟ್ರೋ ಕನ್ವೀನಿಯೆಂಟ್ ಆಗಿದೆ. ಎಷ್ಟೇ ಲೇಟ್ ಆದರೂ 15 minutesಗೆ ಬರ್ಬೋದು. ಆಗಿದೆ, ಬಟ್ ಕ್ಯೂ ನೋಡ್ದಲ್ಲ. ಕ್ಯೂ ಇದೆ, ಕ್ಯೂ ಇರುತ್ತೆ. ಚೆಕ್ ಇನ್ ಮಾಡೋದಕ್ಕೆ ಎಷ್ಟು ಕ್ಯೂ ಇತ್ತು ಅಂತ. ಹೌದು, ಚೆಕ್ ಇನ್ ಆದರೆ ಇಲ್ಲಿ ಇನ್ನೊಂದು ಪ್ರಾಬ್ಲಮ್ ಅಂತ ಹೇಳಲ್ಲ, ಒಂದು ಟರ್ಮಿನಲಿಂದ ಇನ್ನೊಂದು ಟರ್ಮಿನಲ್ಗೆ ಒಳಗಡೆ ಒಂದು 15-20 ನಿಮಿಷ ನಡಿಬೇಕು ಅಂತಂದರೆ ಅಂದಾಜು 1-1.5 ಕಿಲೋಮೀಟರ್ ನಡೆದಿರ್ತೀವಿ, ಆದರೆ ಗೊತ್ತಾಗಲ್ಲ ಅಷ್ಟೇ. ನಿಜ, ತುಂಬ ದೊಡ್ಡದಿದೆ ಅಲ್ಲ. ಹಾಂ, ಸಾಕಾಯ್ತು. ಚಿನಿ, ಎಲ್ಲೋಗ್ಬೇಕು? ಬೆಂಗಳೂರು. ನಾವೆಲ್ಲಿ ಬಂದು ಕೂತಿದ್ದೀವಿ? ಸ್ವಲ್ಪ ತೋರಿಸು. ಬ್ಯಾಂಕಾಕ್ ಹೋಗೋ ಪ್ಲೇಸಾ? ಬ್ಯಾಂಕಾಕ್ಗೆ ಹೋಗೋದು ಗೇಟ್ ಇದು. ಬ್ಯಾಂಕಾಕ್ ಹೋಗೋ ಗೇಟಲ್ಲಿ ಥರ ಬಂದು ಕೂತಿದ್ದೀವಿ. ಬಿಕಾಸ್ ಅಲ್ಲೆಲ್ಲ ಫುಲ್ ರಶ್ ಇದೆಯಲ್ಲ, ಅದಕ್ಕೆ. ಇಲ್ಲ, ಸುಮ್ಮನೆ ಬೇಜಾರಾಗ್ತದೆ. ಬ್ಯಾಂಕಾಕ್ ಹೋಗಿ ಬರೋಣ. ಇಲ್ಲ, ಟಿಕೆಟೇ ಇಲ್ವಲ್ಲ ನಿಮ್ಮ ಹತ್ರ? ನೀನು ಸೂಕೆ ಸ್ವಲ್ಪ ಸಿಕ್ಕೋ, ನಾನು ಹೆಂಗೋ ಏನೋ ಡಬ್ಬೆ ತಂದ್ಬಿಟ್ಟು ಹೋಗ್ಬಿಡೋಣ. ಇಲ್ಲ, ಅದೇ ಪರ್ಫ್ಯೂಮ್ ಸ್ಮೆಲ್ ಬರ್ತಿದೆ. 40% ಆಫ್ ಅದಕ್ಕೆ ಹಾಕಿರೋದು. ಅಷ್ಟು ಪವರ್ಫುಲ್ ಇದೆ. ಚೆನ್ನಾಗೇ ಇಲ್ಲ. ನಿನಗೆ ಬೇಸಿಕ್ಲಿ ಪರ್ಫ್ಯೂಮ್ಸ್ ಇಷ್ಟ ಇಲ್ಲ. ನಿಂಗೂ ಆ ಸ್ಮೆಲ್ ತೋರಿಸ್ದೆ ತಾನೆ, ನಿಂಗೆ ಇಷ್ಟನಾ? ನನಗೆ ಈಗಲೂ ಸ್ಮೆಲ್ ಬರ್ತೈತೆ, ನಿನ್ನ ಕೈ ತೊಳ್ಕೊಂಡು ಬಂದಿರೋ ಸ್ಮೆಲ್ ಬರ್ತೈತೆ. ಹೌದು. ನಿನಗೇನಾದರೂ ಇದು ಮಾಡಿದ್ನಾ? ಇಲ್ಲ, ನಿಂತು ಬಟ್ಟೆ ಮೇಲೆ ಸ್ಪ್ರೇ ಆಗಿರಬೇಕು. ವಿಡಿಯೋದಲ್ಲಿ ರೆಕಾರ್ಡ್ ಮಾಡಿದ್ದೀನಿ ಅನ್ಸುತ್ತೆ, ನೋಡು. ಇಲ್ಲ, ಬರ್ತಿದೆ ಅಲ್ಲ. ಸುಸ್ತಾಗಿದೆಯಾ? ಏನು ಮಾಡಿದೆ ಕೆಲಸ? ಸುಸ್ತಾಗಬೇಕು. ನೀನೇನು ಮಾಡಿದೆ? ಮನೆಯೆಲ್ಲ ಕ್ಲೀನ್ ಮಾಡಲಿಲ್ವಾ? ನೀನು ಮನೆ ಕ್ಲೀನ್ ಮಾಡಿದೆ. ಇಲ್ಲಿ ನಾನು ಎಲ್ಲ ಕಡೆ ತೊಳ್ಕೊಂಡು ಬಂದಿರೋದು ನಾನು. ಇವರು ಇಲ್ಲಿ ಮನೇಲಿ ಕೆಲಸ ಮಾಡಿದ್ದಕ್ಕೆ ಹಿಂಗಂತವ್ರೆ. ನಾವು ಓಡಾಡ್ಕೊಂಡು ತಳ್ಳಾಡ್ಕೊಂಡು ಇನ್ನು ಇವ್ರ ಲ್ಯಾಪ್ಟಾಪ್ ನಾನು ಹೊತ್ಕೊಂಡಿದ್ದೀನಿ. 2 ಲ್ಯಾಪ್ಟಾಪ್ ಇದೆ, ಒಳ್ಳೆ ಒಂದು 10 kg ಇದ್ದಂಗೆ ಐತೆ. ತೋಳೆಲ್ಲ ನೋವು ಬರ್ತೈತೆ. ಏನು ವೆಯ್ಟ್ ಇಲ್ಲ, ಸುಮ್ಮನೆ ಹೇಳ್ತಾರೆ. ನಾನು ಒಬ್ಬಳೇ ಬಂದರೆ ನಾನೆಲ್ಲ ಒತ್ಕೊಂಡು ಬರಲ್ವಾ? ಹೌದು, ಲಾಸ್ಟ್ ಟೈಮ್ 50 kg ಹೊತ್ಕೊಂಡು ಬಂದಿದ್ದೀನಿ. ಬೋರ್ಡಿಂಗ್ ಎಷ್ಟು ಗಂಟೆಗೆ ಸ್ಟಾರ್ಟ್ ಆಗುತ್ತೆ? ಏರ್ ಇಂಡಿಯಾದವರು ಒಂದು ಒಳ್ಳೇದು ಮಾಡಿದ್ರು. ಇವತ್ತು ನೈಟ್ ಲೇಟ್ ಆದರೂ ಟೆನ್ಷನ್ ಫ್ರೀ ಆಯಿತು, ಯಾಕೆಂದರೆ ನಾವು ಸ್ವಲ್ಪ ಲೇಟಾಗಿ ಬಂದಿದ್ವಿ. ಕ್ಯೂ ಬೇರೆ ಸಿಕ್ಕಾಪಟ್ಟೆ ದೊಡ್ಡದಾಗಿತ್ತು, ತಿರುಪತಿ ಕ್ಯೂ ಇದ್ದಂಗೆ. ನಮ್ಮದು ಬೇರೆ ಬೋರ್ಡಿಂಗ್ ಪಾಸ್ ಬೇರೆ ಸ್ಕ್ಯಾನ್ ಆಗ್ತಿರ್ಲಿಲ್ಲ ಅಂತ ಅದೊಂದು ಬರೀ ತಲೆ ಬಿಸಿ ಇತ್ತು. ಅವರು ಸೆಲ್ಫು ಟ್ಯಾಗ್ನ ನೀವೇ ಪ್ರಿಂಟ್ ಮಾಡ್ಕೊಂಡು ಕ್ಯೂ ಅಲ್ಲಿ ನಿಂತ್ಕೊಳ್ಳಿ ಅಂತಂದರು. ಎಲ್ಲ ಇವಾಗ ಅದು ವರ್ಕ್ ಆಗಲಿಲ್ಲ. ನಾವು ಡೈರೆಕ್ಟಾಗೆ ಹೋಗಿ ಕೇಳಿದ್ವಿ. ಅವರು ಒಬ್ಬರು ನೋಡಿದ್ರೆ ಸ್ಟ್ರೈಟ್ ಹೋಗ್ರಿ ಡೆಸ್ಕ್ ಹತ್ರ, ಕೌಂಟ್ರ್ ಹತ್ರ ಅಂತ ಕಳಿಸಿದ್ರು ಒಬ್ಬ ಅಮ್ಮ. ನಾವು ಅಲ್ಲಿ ಹೋಗ್ತಾ ಇದ್ದಂಗೆ ಇನ್ನೂ ಬ್ಲಡ್ ಹಾಕ್ಬಿಟ್ಟೇ, ಪರವಾಗಿಲ್ಲ ನೀನು ಮತ್ತೆ ಕ್ಯೂ ಅಲ್ಲೇ ಬಾ ಅಂತ ಮತ್ತೆ ಹಿಂದೆ ಕಳಿಸಿದ್ರು. ನಾನು ಆ ಟೆನ್ಷನಲ್ಲಿದ್ದರೆ ಇವ್ರು ಮೇಡಮ್ ಅವರು ಆ ಕಡೆ ಈ ಕಡೆ ನೋಡೋದು, ನಗೋದು, ಹಿಂಗೆ ಮಾಡ್ತಾರೆ. ನಾನೇನು ಸ್ಕ್ಯಾನ್ ಮಾಡಲಿಲ್ಲ ಅಲ್ಲ, ನೀವೊಬ್ಬರೇ ಮಾಡಿದ್ದು. ನಾನು ಸ್ಕ್ಯಾನ್ ಬಗ್ಗೆ ಹೇಳ್ತಲ್ಲ, ಆ ಕಡೆ ಈ ಕಡೆ ನೋಡ್ಕೊಂಡು ಚಿಲ್ಡಾಗವ್ರೆ. ಆಮೇಲೆ ನೋಡಿದ್ರೆ ಬಟ್ ಏನಂತಂದರೆ ಡೇ ಬೈ ಡೇ ಅಪ್ಗ್ರೇಡ್ ಆಗ್ತಿದೆ ಎಲ್ಲ. ಈವನ್ ಲಂಡನ್ ಅಂತಾನೆ ಅಲ್ಲ, ಈವನ್ ಬ್ಯಾಂಗ್ಳೂರಲ್ಲೂ ಅದೇ ಬಿಟ್ಟಿದ್ದಾರೆ. ಸೆಲ್ಫ್ ಟ್ಯಾಗ್ ಪ್ರಿಂಟ್ ಮಾಡೋದು ಬಿಟ್ಟಿದ್ದಾರೆ ಎಲ್ಲ ಕಡೆ. ಆಮೇಲೆ ಫೈನಲ್ ಆಗಿ ಹನುಮಂತನ ಬಾಲನೆಲ್ಲ ದಾಟಿ ಕೌಂಟ್ರ್ ಹತ್ರ ಹೋಗಿ
ಟ್ಯಾಗು ಮತ್ತು ಚೆಕ್-ಇನ್ ಬ್ಯಾಗ್ ಎಲ್ಲ ಪ್ರಿಂಟ್ ಮಾಡಿಸ್ಕೊಂಡ ಮೇಲೆ ಹೊಟ್ಟೆ ಸಿಗ್ತಿಲ್ವಾ? ಏನು ಹೊಟ್ಟೆ ಸಿಕ್ಕಲ್ಲ. ಡ್ಯೂಟಿ ಫ್ರೀಲಿ ಹೋಗಿ ಚಾಕ್ಲೇಟ್ಸು ಸ್ವಲ್ಪ ಎಣ್ಣೆ ಎಲ್ಲ ತೊಗೊಂಡು ಈಗ ಮೇಲೆ ಬಂದು ಕೂತಿದ್ವಿ. ನನಗೆ ಮೇನ್ ಡವರ್ ಆಗ್ತಾಯಿತ್ತು ನೀರಿನ ಒಂದು ಬಾಟಲ್ ತೊಗೊಬೇಕಿತ್ತು. ಹೆಂಗೆ ಯಾರು ಎಕ್ಸ್ಪ್ಲೇರ್ ದರಮನ್ ಚೀಸ್ ಚಿಂಗ್ ಚಾಂಗ್ ಚಿಂಗ್. ಇವಾಗ ಬೋರ್ಡ್ ಆದ್ವಿ. ಇಬ್ಬರು ಟಯರ್ಡ್ ಆಗಿರೋದ್ರಿಂದ ಊಟ ಮಾಡಿದ ತಕ್ಷಣ ಮಲ್ಕೊಂಡ್ಬಿಟ್ವಿ. ಏನೂ ವೀಡಿಯೋ ಮಾಡಲಿಲ್ಲ. ಇದು ಮಾರ್ನಿಂಗ್ ಬ್ರೇಕ್ಫಾಸ್ಟು. ಲ್ಯಾಂಡ್ ಆಗೋಕ್ಕೆ 2 hours ಇದೆ ಅನ್ಬೇಕಾದ್ರೆ ಕೊಡ್ತಾರೆ. ಬ್ಯಾಂಗ್ಳೂರ್ ಡ್ಯೂಟಿ ಫ್ರೀನಲ್ಲೂ ಆಫರ್ಸ್ ಇತ್ತು. ಅಲ್ಲಿ ಬೇರೆ ಬೇರೆ ಫ್ಲೇವರ್ಸ್ ಚಾಕ್ಲೇಟ್ಸ್ ಇತ್ತು. ಸೊ ನಾವಲ್ಲಿ ಚಾಕ್ಲೇಟ್ಸ್ ತೊಗೊಂಡ್ವಿ. ಆಮೇಲೆ ಲಗೇಜ್ ಕಲೆಕ್ಟ್ ಮಾಡಿಕೊಂಡು ಎಕ್ಸಿಟ್ ಆದ್ವಿ. ಬೆಂಗಳೂರಿಗೆ ಫೈನಲಿ ರೀಚ್ ಆಗಿದ್ದೀವಿ. ಆಫ್ಟರ್ ಡಿಲೇ ಎಲ್ಲ ಟಯರ್ಡ್, ಸುಸ್ತು, ನಿದ್ದೆ ಎಲ್ಲ ಆಗಿ ಅರ್ಧಂಬರ್ಧ ಈಗ ಫೈನಲಿ ರೀಚ್ ಆಗಿದ್ದೀವಿ. ನನಗೆ ಕಾಫಿ, ಈಗ ನಮ್ಮ ಮೇಡಮ್ ಅವ್ರಿಗೆ ಕಾಫಿ, ಇದಾದಮೇಲೆ ಮನೆ. ನನ್ನನ್ನು ಕೇಳಿ ಏನು ಮಿಸ್ ಮಾಡ್ಕೊಳ್ತೀಯ ಲಂಡನಲ್ಲಿದ್ದು ಅಂತ. ಹೌದು, ಏನು ಮಿಸ್ ಮಾಡ್ಕೊಳ್ತೀವಿ? ಕಾಫಿ. ಹೌದಲ್ಲ, ಅದು ಗೊತ್ತಿರೋದು. ನಡಿ ಬೇಡ, ನಾನು ಫ್ಲೈಟಲ್ಲೂ ಕಾಫಿ ಜಾಸ್ತಿ ಕುಡಿದೆ. ನೀನೇನು ಕುಡ್ದಿಲ್ಲ, ಕುಡಿ ಆರಾಮಾಗೆ. ಜಾಸ್ತಿ ಇದೆ. ಹಾಂ, ಪರವಾಗಿಲ್ಲ. ಬೆಂಗಳೂರು ಕಾಫಿ ಅಲ್ವಾ, ನಡೆಯುತ್ತೆ. ಲಂಡನಲ್ಲಿ ಇಂಥ ಫಿಲ್ಟರ್ ಕಾಫಿ, ಫಿಲ್ಟರ್ ಅದನ್ನೇ ಹೇಳಕ್ಕೆ ಬರ್ತಾ ಇದ್ದೆ. ಅಲ್ಲಿ ಅಂಥ ಫಿಲ್ಟರ್ ಕಾಫಿ ಬೇರೆ ಸಿಗಲ್ಲ. ಸೊ ಆರಾಮಾಗಿ ಕುಡಿ. ಮನೆಯಿಂದ ನನ್ನ ಹಸ್ಬೆಂಡ್ ಫ್ರೆಂಡ್ ಬೇರೆ ಏನೋ ರೀಸನ್ ಹೇಳಿ ನಮ್ಮನ್ನ ಪಿಕ್ ಮಾಡೋದಕ್ಕೆ ಕಾರ್ ತೊಗೊಂಡು ಬಂದಿದ್ರು. ಏನು ಡಿಸ್ಕೌಂಟ್ ಇಲ್ಲ, ಪರ್ಫ್ಯೂಮ್ಸ್ ಮೇಲೆ ಇದೆಲ್ಲ 40% ನಾನು ಹಿಂದೆ ಬ್ಯಾಕ್ಗ್ರೌಂಡಲ್ಲಿ ಮಾತಾಡಿದೆ. ಹಿಂಗೆ ತಿರುಗಿಸ್ಕೊಂಡು ನಾನು ಬ್ರ್ಯಾಂಡ್ ನೋಡ್ತೋbe ಅಂತಂದರೆ ಸ್ಪ್ರೇ ಮಾಡ್ಕೊಂಡು ಇದ್ಕೋ ಪ್ಲೇಟ್ ಟೇಕ್ ಆಫ್ ಆಗಿ ಈಗಲೂ ಸ್ಮೆಲ್ ಬರ್ತಾನೆ ಐತೆ. ಅಣ್ಣ, ಆ ಸ್ಮೆಲ್ಗೆ ತಲೆನೋವು. ಇವಳಿಗೊಂಚೂರು ಏನೋ ಊದ್ಗಡ್ಡಿ ಸ್ಮೆಲ್ಲೇ ಆಗಲ್ಲ, ತಲೆನೋವು ಬರುತ್ತೆ ಇವಳಿಗೆ. ಫ್ಲೈಟು ಟೇಕ್ ಆಫ್ ಆಗೋಕ್ಕಿಂತ ಮುಂಚೆ ಬ್ರ್ಯಾಂಡ್ ಯಾವ್ದು ಅಣ್ಣ ಬ್ರ್ಯಾಂಡ್? ಇಂಡಿಯಾದಲ್ಲಿ ಎಂತ ಚೆನ್ನಾಗಿರೋ ಬ್ರ್ಯಾಂಡು ಒಂದು ಅರ್ಧ ಗಂಟೆ 1 hour ಹೋಗಿ ವಾಶ್ರೂಮ್ ಅಲ್ಲಿ ಕೈ ತೊಳ್ಕೊಂಡಿರೋದು ಗೊತ್ತಾ? ಅದು ಹಿಂಗೆ ಸ್ಪ್ರೇ ಮಾಡ್ಬೇಕಾದ್ರೆ ಬಟ್ಟೆ ಮೇಲೆಲ್ಲ ಬಿಟ್ಬಿಡೈತೆ. ಕೈ ತೊಳ್ಕೊಂಡ್ ಬಂದು ನನಗೆ ಮುಡಿತೈತೆ ವಾಸನೆ. ಅಣ್ಣ ಎಲ್ಲ ಇವರಿಂದನೇ ಅಣ್ಣ ಆಗಿದ್ದು. ನಾನಿಂದ ಅಂತೆ ಇಲ್ಲ, ನಿಮ್ಮಿಂದನೇ ಆಗಿದ್ದು. ನಾನು ಡೈರೆಕ್ಟಾಗಿ ತುಮಕೂರಿಗೆ ಬಿಡಿಸ್ಕೊಳ್ತಾ ಇದ್ದೀನಿ ಅಂತಂದರೆ ನಮ್ಮಮ್ಮ ಮನೆಗೆ ಬಿಡಿಸ್ಕೊಳ್ತಾ ಇದ್ದೀನಿ. ಸೊ ನೋಡಬೇಕು ನಮ್ಮಮ್ಮ ಎಷ್ಟು ಸರ್ಪ್ರೈಸ್ ಆಗ್ತಾರೆ ಅಂತ. ಇಲ್ಲಿಗೆ ನನ್ನ ಲಂಡನ್ ಟು ಬ್ಯಾಂಗ್ಳೂರ್ ಜರ್ನಿ ಮುಗೀತು. ಸೊ ನಾನು ಏನಕ್ಕೆ ಬಂದೆ ಅಂತ ನಿಮಗೆ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಅಲ್ಲಿ ತನಕ ಬಾಯ್.